ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೆಲವೇ ದಿನಗಳೊಳಗೆ ಮುಗಿದು ಹೋಕೈತಿ. ಆದರೆ ಈ ನಮ್ಮ ಸ್ಪರ್ಧಿಗಳದ ಮಾತಿನ ಚಟುವಟಿಕೆ ಆಗಿರ್ಬೋದು, ಜಗಳ ಆಗಿರ್ಬೋದು, ಆ ಸದ್ದುಗದ್ದಲ ಸ್ಪರ್ಧಿಗಳೊಳಗೆ ತಣ್ಣಗಾಗತ್ತೇ ಇಲ್ಲ. ಯಾಕಂತಂದ್ರೆ ಮೊನ್ನೆ ನಡೆದಂತಹ ಧ್ರುವಂತ್ ಮತ್ತು ಅಶ್ವಿನಿ ಹಾಗೆ ಗಿಲ್ಲಿಯವ್ರ ಮಧ್ಯೆ ಒಂದು ಮಾತುಕತೆ ಬಹಳ ಜೋರಾಗಿ ನಡೆದಿತ್ತು. ಯಾರು ಈ ಸರ ಕ್ಯಾಪ್ಟನ್ ಆಗ್ತಾರ, ಹಾಗೆ ಯಾರು ಅಸಮರ್ಥರು ಸಮರ್ಥರು ಅನ್ನೋ ಒಂದು ಮಾತುಕತೆ ನಡೆದಿತ್ತು. ಯಾಕಂದ್ರೆ ಗಿಲ್ಲಿಯವರಿಗೆ ಜೋಡಿಯಾಗಿ ರಾಣಿ ಅಂತ ಹೇಳಿ ಅಶ್ವಿನಿ ಅವ್ರನ್ನ ಪಾರ್ಟ್ನರ್ ಮಾಡ್ಕೊಂಡಿರ್ತಾರೆ, ಅಸಮರ್ಥೆ ಅಂತ ಹೇಳಿ. ಸೊ ಅದರಿಂದನ ಗಿಲ್ಲಿಯವರಿಗೂ ಮತ್ತು ಅಶ್ವಿನಿಯವರಿಗೂ ಅದು ಹಾಗೆ ಒಂದು ಸ್ವಲ್ಪ ಕಾಮಿಡಿ ವೇ ಒಳಗೆ ಮಾತಾಡಿದ್ರು. ಅವರು ಅಶ್ವಿನಿಯವರು ಟ್ರಿಗರ್ ಆದರು. ಹಾಗೆ ಇರ್ರೆಸ್ಪೆಕ್ಟ್ ಅಂತ ಹೇಳಿ, ಅಂದರೆ ರೆಸ್ಪೆಕ್ಟ್ ಕೊಡದೆ ಮಾತಾಡಿದರೆ ಅಶ್ವಿನಿಯವರಿಗೆ ತುಂಬಾ ಸಿಟ್ಟು ಬರುತ್ತೆ. ಹಾಗೆ ಗಿಲ್ಲಿಯವರು ಸ್ವಲ್ಪ ಎಲ್ಲೋ ಟ್ರಿಗರ್ ಮಾಡಿದ್ರು ಅಂತ ಹೇಳ್ಬೋದು. ಅದನ್ನು ಹಿಡ್ಕೊಂಡು ಇವತ್ತು ಮತ್ತೆ ವಾಪಸ್ ಜಗಳ ಮಾಡತ್ತಾರ್ರಿ, ಇದೇ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸಿ ಅಂತ ಅನ್ನೋ ಒಂದು ಮಾತಿಗೆ. ಹಾಗೆ ಇವತ್ತಿನ ಪ್ರೋಮೋದಲ್ಲಿ ನೋಡಿದ ಹಾಗೆ ಮತ್ತೆ ವಾಪಸ್ ಗಿಲ್ಲಿ ಮತ್ತು ಅಶ್ವಿನಿಯವ್ರ ಮಧ್ಯೆ ಮತ್ತೊಂದು ಮಾತಿನ ಚಟುವಟಿಕೆ ಜೋರಾಗಿ ನಡೆದಿದೆ. ಅದೇ ರೀತಿಯಾಗಿ ನಿನ್ನೆ ಒಂದು ಆಟದ ಅಂತ ಬಂದರೆ ಸ್ಪರ್ಧಿಗಳಲ್ಲಿ ತುಂಬಾ ಒಂದು ಹುಮ್ಮಸ್ಸು ಜಾಸ್ತಿ ಎದ್ದು ಕಾಣಿಸ್ತಿತ್ತು ಅಂತ ಹೇಳ್ಬೋದು. ಯಾಕಂದರೆ 2 ವಾರದ ಕಂಟಿನ್ಯೂ ಕ್ಯಾಪ್ಟನ್ಶಿಪ್ ಓಟಕ್ಕೆ ಆಡೋದಂದ್ರೆ ಅಷ್ಟು ಸುಲಭವಾದ ಮಾತಲ್ಲ. ಯಾಕಂದರೆ ಅದಕ್ಕೆ ಅಷ್ಟು ಪರಿಶ್ರಮ ಹಾಕಿ ಅವರಿಗೆ ಕೊಟ್ಟಂಥ ಟಾಸ್ಕ್ನಲ್ಲಿ ಕರೆಕ್ಟಾಗಿ ಅದನ್ನು ಯೂಸ್ ಮಾಡ್ಕೊಳ್ಳೋ ಅಂಥ ಒಂದು ಬುದ್ಧಿವಂತಿಕೆನೂ ಇರಬೇಕು. ಅದ್ರ ಜೊತೆಗೆ ದೈಹಿಕವಾಗಿ ಅವರು ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಸೊ ಈ ಒಂದು ಆಟದಲ್ಲಿ ರಾಶಿಕಾ ಮತ್ತು ಗಿಲ್ಲಿಯವರು ಜೋಡಿಯಾಗಿರ್ತಾರೆ, ಹಾಗೆ ಧನುಷ್ ಮತ್ತು ಅಶ್ವಿನಿಯವರು ಜೋಡಿಯಾಗಿರ್ತಾರೆ. ಈ 2 ಜೋಡಿಗಳ ಮಧ್ಯೆ ವಿನ್ ಆಗೋದು ಧನುಷ್ ಮತ್ತು ಅಶ್ವಿನಿ ಅವರು. ಸೊ ಇವರಿಬ್ಬರು ವಿನ್ ಆಗಿ ಇವತ್ತಿನ ಕ್ಯಾಪ್ಟನ್ಶಿಪ್ ಓಟದಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳಿ ನೋಡೋದಾದರೆ, ಅಶ್ವಿನಿಯವರಿಗೂ ಮತ್ತು ಧನುಷ್ ಅವರಿಗೂ ಪಜಲ್ ಗೇಮ್ನ ಕೊಟ್ಟಿರ್ತಾರೆ. ಪಜಲ್ ಒಳಗಡೆಗೆ ಒಂದು ಚಾಕು ಇರುತ್ತೆ. ಆ ಚಾಕುನ ಯಾವುದೇ ರೀತಿ ಮಣಿಸದೆ ಹಾಗೆ ಸ್ಥಳಾಂತರಗೊಳಿಸದೆ ಆ ಚಾಕುನ ಪಜಲ್ನಿಂದ ತೆಗೆದುಕೊಂಡು ನೇರವಾಗಿ ತೆಗೆದುಕೋಬೇಕು, ಯಾವುದೇ ರೀತಿ ಮಣಿಸೋ ಹಾಗಿಲ್ಲ ಅಂತ ಹೇಳಿ ಬಿಗ್ ಬಾಸ್ ಅವ್ರು ಮೊದಲೇ ಅನೌನ್ಸ್ ಮಾಡಿರ್ತಾರೆ. ಸೊ ಈ ಒಂದು ಆಟದಲ್ಲಿ ಧನುಷ್ ಅವರು ಗೆದ್ದು ಹಗ್ಗನ ಕಟ್ ಮಾಡಿ ತಮ್ಮ ಕ್ಯಾಪ್ಟನ್ಶಿಪ್ ಓಟವನ್ನು ಗೆದ್ದಿರ್ತಾರೆ. ಆದರೆ ಪಜಲ್ನ ತೆಗೆಯುವಾಗ ಧನುಷ್ ಅವರು ಸ್ವಲ್ಪ ಎಡವಟ್ಟು ಮಾಡ್ಕೊಂಡಿರ್ತಾರೆ. ಸೊ ಅದನ್ನೇ ಇವತ್ತು ಬಿಗ್ ಬಾಸ್ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಿ ಕಾದು ನೋಡಬೇಕಿದೆ. ಹಾಗೆ ಇದರ ಜೊತೆಗೆ ಒಂದು ಕ್ಯಾಪ್ಟನ್ಶಿಪ್ ಓಟಕ್ಕೆ ಫೈನಲಿ ಯಾರು ಬರ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಸೊ ಇವೆಲ್ಲದರ ಒಂದು ಚಟುವಟಿಕೆ ಮಧ್ಯೆ ಗಿಲ್ಲಿ ಮತ್ತು ಅಶ್ವಿನಿ ಅವರ ಒಂದು ಆ ಕಾಮಿಡಿ ಮಾತಾಗಿರ್ಬೋದು, ಹಾಗೆ ಆ ಕಾಮಿಡಿ ಮಾತುಗಳು ಹೋಗಿ ಸೀರಿಯಸ್ ಆಗ್ತಿರ್ತಾವ. ಈ ಒಂದು ಮಾತುಕತೆ ಒಳಗಡೆ ಅಶ್ವಿನಿ ಮತ್ತು ಗಿಲ್ಲಿ ಅವರದ್ದು ಒಂದು ಮಾತಿನ ಚಟುವಟಿಕೆ ಜೋರಾಗಿ ನಡೆದಿದೆ ಅಂತ ಹೇಳ್ಬೋದು. ಮಾತಿನ ವಾಗ್ವಾದ ಆಗಿರ್ಬೋದು, ಈ ಕೆಣ್ಕೋದಾಗಿರ್ಬೋದು, ಬೇಕಂತ ಮಾಡ್ತಿದ್ರ ಅಥವಾ ಏನೋ ಗೊತ್ತಿಲ್ಲದೋ ಆಗ್ತಿದೆ ಅಂತ ಹೇಳಿ ಕಾದು ನೋಡಬೇಕಿದೆ. ಯಾಕಂದರೆ ಗಿಲ್ಲಿಯವರಿಗೆ ಹೆಚ್ಚಿನ ಟಾರ್ಗೆಟ್ ಆಗಿ ಧ್ರುವಂತ್ ಮತ್ತು ಅಶ್ವಿನಿಯರು ಇಬ್ಬರು ಮಾಡ್ತಿದ್ದಾರೆ ಅಂತ ಹೇಳಿ ಅನಿಸುತ್ತೆ. ಸೊ ಈ ಒಂದು ಅವರ ಜಗಳದ ಮಾತಿನ ಚಟುವಟಿಕೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಅಥವಾ ಇವರಿಬ್ಬರ ಮಾತಿನ ಚಟುವಟಿಕೆ ಆ ಜಗಳವನ್ನು ವಾರದ ಅಂತ್ಯದಲ್ಲಿ ಅಥವಾ ಕಿಚ್ಚ ಸುದೀಪ್ ಅವರ ಪಂಚಾಯಿತಿ ಒಳಗಡೆನ ನಿರ್ಧಾರವಾಗುತ್ತೆ. ಯಾವುದಕ್ಕೆ ಜಗಳ ಮಾಡ್ತಿದ್ದಾರೆ, ಅಥವಾ ಅವ್ರು ಜಗಳ ಮಾಡ್ತಿರೋದು ಅಷ್ಟು ನಿಜಾನಾ, ಅಥವಾ ಏನೋ ಗಿಲ್ಲಿಯವ್ರ ಕಡೆಯಿಂದ ಏನಾದರೂ ತಪ್ಪಾಯ್ತಾ, ಇಲ್ಲ ಅಶ್ವಿನಿಯವ್ರು ಬೇಕಂತಲೇನೋ ಗಿಲ್ಲಿಯವ್ರಿಗೆ ಸಿಕ್ಕಾಕ್ಸೋಕೆ ಅಥವಾ ಅವರಿಂದ ತಪ್ಪು ಮಾಡಿಸೋಕೆ ಅಂತ ಹೇಳಿ ಜಗಳ ತೆಗಿತಿದ್ದಾರೆ ಅನ್ನೋದನ್ನ ಕಿಚನ್ ಪಂಚಾಯಿತಿ ಆಗೋವರೆಗೂ ನಾವು ಕಾದು ನೋಡಬೇಕಿದೆ. ಸೊ ಹಾಗೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಧನುಷ್ ಕ್ಯಾಪ್ಟನ್ ಓಟಕ್ಕೆ ವಿನ್ ಆಗಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಸೊ ಈ ಒಂದು ಕ್ಯಾಪ್ಟನ್ಶಿಪ್ ಓಟಕ್ಕೆ ಫೈನಲಿಸ್ಟ್ ಆಗಿ ಕ್ಯಾಪ್ಟನ್ಶಿಪ್ ಓಟದಲ್ಲಿ ಧನುಷ್ ಅವರೇ ವಿನ್ ಆಗಿ ಫೈನಲ್ ಆಗಿ ಬಿಗ್ ಬಾಸ್ ಘೋಷಿಸಿದ ಒಂದು ಹೆಸರು ಧನುಷ್ ಅವ್ರದ್ದೇ ಆಗಿರುತ್ತಾ, ಅಥವಾ ಬೇರೆ ಒಂದು ಸ್ಪರ್ಧೆಯದಾಗಿರ್ತಾ, ಜೊತೆಗೆ ಆಡಿದಂಥ ಅಶ್ವಿನಿ ಅವರು ಏನಾದರೂ ಈ ವಾರದ ಕ್ಯಾಪ್ಟನ್ಶಿಪ್ ಓಟದ ಧನುಷ್ ಅವರ ಬದಲಿಗೆ ಅಶ್ವಿನಿ ಅವರು ಏನಾದರೂ ಮನೆ ಕ್ಯಾಪ್ಟನ್ ಆಗಬಹುದಾ? ಈ ಎಲ್ಲ ಪ್ರಶ್ನೆಗಳಿಗೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.